ನಾಸಿಕ್ನ ಕಲಾರಾಮ್ ದೇವಾಲಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದ್ದಾರೆ. ನಾಸಿಕ್ನಲ್ಲಿ ಇರುವಂತ ಕಲಾರಾಮ್ ದೇವಾಲಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ. ದೇವಾಲಯದಲ್ಲಿ ಭಜನೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಬಳಿಕ ಅಯೋಧ್ಯೆ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ 11 ದಿನ ಬಾಕಿ ಇರುವಂತ ಕಾರಣ ವಿಶೇಷ ಅನುಷ್ಠಾನವನ್ನ ಆಚರಿಸೋಕೆ ನಿರ್ಧಾರವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ದಾರೆ. ಹಾಗಾದ್ರೆ ಹೇಗಿರುತ್ತೆ ಅನುಷ್ಠಾನ? ನಿತ್ಯ ಪ್ರಾಣಾಯಾಮ, ಯೋಗ, ಉಪವಾಸ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ದಾರೆ. ದೇವಸ್ಥಾನದ ಅಂಗಳದಿಂದ ಮೋದಿ ಸ್ವಚ್ಛತಾ ಕಾರ್ಯವನ್ನು ಕೂಡ ಆರಂಭಿಸಲಿದ್ದಾರೆ. ನೇರವಾಗಿ 11 ದಿನದ ಅನುಷ್ಠಾನ ದೇವಾಲಯದ ಆವರಣದಿಂದಲೇ ಅಂಗಳದಲ್ಲೇ ಮೋದಿಯಿಂದಲೇ ಸ್ವಚ್ಛತಾ ಕಾರ್ಯ ಆರಂಭ ಆಗುತ್ತೆ. ಇವತ್ತು ನೇರವಾಗಿ ಅಯೋಧ್ಯೆಯ ರಾಮಲಲ್ಲನ ಪ್ರತಿಷ್ಠಾಪನೆಗೆ 11 ದಿನ ಬಾಕಿ ಇರುವಂತ ಕಾರಣ ವಿಶೇಷ ಅನುಷ್ಠಾನ ಆಚರಿಸೋಕೆ ಪ್ರಧಾನಿ ನರೇಂದ್ರ ಮೋದಿ ತೀರ್ಮಾನವನ್ನ ಮಾಡಿದ್ದಾರೆ. ನಾಸಿಕ್ನ ಕಲಾರಾಮ್ ದೇವಾಲಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟು ದೇವಾಲಯದಲ್ಲಿ ಭಜನೆಯನ್ನ ಕೂಡ ಮಾಡಿದ್ದಾರೆ. ಅಯೋಧ್ಯೆಯ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನು 11 ದಿನ ಬಾಕಿ ಇದೆ. ಹೀಗಾಗಿ ವಿಶೇಷ ಅನುಷ್ಠಾನ ಆಚರಿಸೋಕೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ತೀರ್ಮಾನವನ್ನು ಮಾಡಿದ್ದಾರೆ. लोन जो ऑलरेडी सैंक्शन हो चुका है। ये 2023 का आंकड़ा जो मैं आपको अभी दे रहा हूँ, इसमें करीब 69% मतलब 30 करोड़ के आप 30-30 करोड़ ले लीजिए, इतना जो है सिर्फ महिलाओं को दिया गया। ये महिलाएं कौन है? सब युवा महिलाएं। आपको स्वयं सहायता समूह आप देख लीजिए, तो सेल्फ हेल्प ग्रुप से कई तरह के सेल्फ हेल्प ग्रुप्स बने। एक टोपर मंग के जरिए अभी करीब 44 मुझे लगता है सारी ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದ್ರಮೋಹನ್, ಈಗ 11 ದಿನಗಳ ಕಾಲ ವಿಶೇಷ ಅನುಷ್ಠಾನ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಕಡೆ ಕರೆ ಕೊಟ್ಟಿದ್ದಾರೆ. ದೇವಾಲಯದ ಸ್ವಚ್ಛತಾ ಕಾರ್ಯಕ್ರಮದಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಚಂದ್ರಮೋಹನ್. ಹೌದು ಮಧುಸೂದನ್, ಈಗ ಅಯೋಧ್ಯೆಯ ರಾಮಲಲ್ಲಾರ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನು 11 ದಿನಗಳು ಮಾತ್ರ ಬಾಕಿ ಇವೆ. ಈ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಗರ್ಭಗುಡಿನಲ್ಲಿ 5 ಮಂದಿ ಮಾತ್ರ ಇರ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು, RSS ಮುಖ್ಯಸ್ಥ ಮೋಹನ್ ಭಾಗವತ್, ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಜೊತೆಗೆ ಅರ್ಚಕರುಗಳು ಮಾತ್ರ ಇರ್ತಾರೆ. ಈ ಸಂದರ್ಭದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗುವಂಥವರು ಕಟ್ಟುನಿಟ್ಟಾಗಿ ಕೆಲವೊಂದು ಅನುಷ್ಠಾನಗಳನ್ನು ಮಾಡಬೇಕು ಅನ್ನುವ ಸಲಹೆಯನ್ನು ಕೊಟ್ಟಿದ್ದರಿಂದಾಗಿ ಈಗ ಪ್ರಧಾನಿ ಮೋದಿ ಅವರು ಕೂಡ ವಿಶೇಷ ಅನುಷ್ಠಾನವನ್ನು ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈಗ 11 ದಿನದವರೆಗೆ ವಿಶೇಷ ಅನುಷ್ಠಾನವನ್ನು ಪ್ರಧಾನಿ ಮೋದಿ ಅವರು ಮಾಡ್ತಾ ಇದ್ದಾರೆ. ಈ ವಿಶೇಷ ಅನುಷ್ಠಾನ ಏನು ಅಂತಂದರೆ 11 ದಿನಗಳ ಕಾಲ ಕಟ್ಟುನಿಟ್ಟಿನ ಅಭ್ಯಾಸಗಳನ್ನು ಮಾಡಬೇಕು. ವಿಶೇಷವಾಗಿ ಮುಖ್ಯವಾಗಿ ನಿತ್ಯ ಪ್ರಾಣಾಯಾಮ, ಯೋಗ, ಉಪವಾಸಗಳನ್ನು ಆಚರಿಸಬೇಕು. ಜೊತೆಗೆ ಸಾಧು ಸತ್ಸಂಗವನ್ನು ಕೂಡ ನಡೆಸಬೇಕು. ಸಾಧು ಸಜ್ಜನರೊಡನೆ ಸತ್ಸಂಗವನ್ನು ಅನುಷ್ಠಾನ ನಡೆಸುವಂಥವ್ರು ಮಾಡಬೇಕು. ಈ ಉಪವಾಸ ಅಂತ ಅಂದರೆ ಸಂಪೂರ್ಣವಾಗಿ ದಿನದ ಪೂರ್ತಿ ಉಪವಾಸ ಇರೋದಲ್ಲ, ಮಿತ ಆಹಾರವನ್ನು ಮಾತ್ರ ಸೇವನೆಯನ್ನು ಮಾಡಬೇಕು ಮತ್ತು ಬ್ರಹ್ಮ ಮುಹೂರ್ತದಲ್ಲಿ ಜಾಗರಣೆ, ಪ್ರಾರ್ಥನೆ ಮತ್ತು ಸರಳವಾದಂಥ ಡಯಟನ್ನು ಈ 11 ದಿನಗಳವರೆಗೂ ಕೂಡ ಅನುಸರಿಸಬೇಕಾಗುತ್ತೆ. ಈಗ ಪ್ರಧಾನಿ ಮೋದಿ ಅವರು ಈ ಎಲ್ಲವನ್ನು ಕೂಡ ಕಟ್ಟುನಿಟ್ಟಾಗಿ 11 ದಿನದವರೆಗೆ ಪಾಲನೆ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದನ್ನು ಇವತ್ತು ಆಡಿಯೋ ಸಂದೇಶದಲ್ಲಿ ಇಡೀ ದೇಶದ ಜನರಿಗೂ
ಕೂಡ ತಿಳಿಸಿದ್ದಾರೆ. ಈ ತಮ್ಮ 11 ದಿನದ ವಿಶೇಷ ಅನುಷ್ಠಾನವನ್ನು ಇವತ್ತು ಮಹಾರಾಷ್ಟ್ರದ ಪಂಚವಟಿಯಿಂದಲೇ ಆರಂಭಿಸಿರುವಂಥದ್ದು ವಿಶೇಷ. ಈ ಪಂಚವಟಿಯಲ್ಲೇ ಕಲಾರಾಮ್ ದೇವಾಲಯ ಇದೆ. ಈ ದೇವಾಲಯದಿಂದಲೇ ಪ್ರಧಾನಿ ಮೋದಿ ಅವರು ತಮ್ಮ ವಿಶೇಷ ಅನುಷ್ಠಾನವನ್ನು ಆರಂಭಿಸಿದ್ದಾರೆ. ಮುಖ್ಯವಾಗಿ ಪಂಚವಟಿ ಯಾವಾಗೂ ಕೂಡ ರಾಮಾಯಣದಲ್ಲಿ ವಿಶೇಷ ಸ್ಥಾನ ಇದೆ. ಏನಂತ ಅಂದರೆ ರಾಮ 14 ವರ್ಷಗಳ ಕಾಲ ವನವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ತಮ್ಮ ಬಹುತೇಕ ಸಮಯವನ್ನು ಈ ಪಂಚವಟಿನಲ್ಲೇ ಕಳೆದಿದ್ರು. ದಂಡಕಾರಣ್ಯ ಪ್ರದೇಶದಲ್ಲಿ ಈ ಪಂಚವಟಿ ಇದೆ. ಈ ಪಂಚವಟಿನಲ್ಲೇ ರಾಮ, ಲಕ್ಷ್ಮಣ, ಸೀತೆ ಇದ್ರು. ಹೀಗಾಗಿ ರಾಮ ತಮ್ಮ ಜೀವನದ ಬಹಳಷ್ಟು ಸಮಯವನ್ನು ಕಳೆದಂತಹ ಪಂಚವಟಿಯ ಜಾಗದಿಂದಲೇ ಪ್ರಧಾನಿ ಮೋದಿ ಅವರು ಕೂಡ ತಮ್ಮ ವಿಶೇಷ ಅನುಷ್ಠಾನವನ್ನು ಆರಂಭಿಸಿದ್ದಾರೆ. ಇವತ್ತು ಪಂಚವಟಿನಲ್ಲೇ ಭಜನೆಯನ್ನು ಮಾಡಿದ್ದಾರೆ. ಜೊತೆಗೆ ಯುದ್ಧಕಾಂಡದ ಹಾಡುಗಳಿಗೆ, ಕೀರ್ತನೆಗಳಿಗೂ ಕೂಡ ತಾಳವನ್ನು ಕೂಡ ಹಾಕಿದ್ದಾರೆ. ಅದನ್ನು ಕೂಡ ಪ್ರಧಾನಿ ಮೋದಿ ಅವರು ಮರಾಠಿನಲ್ಲಿ ಹೇಳಿದ್ದನ್ನು ಹಿಂದಿಗೆ ಭಾಷಾಂತರಿಸಿಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮೂಲಕ ಕೇಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಈಗ ಜನವರಿ 22ರವರೆಗೆ ದೇಶದಲ್ಲಿರ್ತಕ್ಕಂತಹ ಎಲ್ಲ ದೇವಾಲಯ, ಮಂದಿರಗಳಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನವನ್ನು ನಡೆಸಬೇಕು ಅಂತೇಳಿ ಅವರು ಹಿಂದೆನೇ ಕರೆ ಕೊಟ್ಟಿದ್ರು ದೇಶದ ಜನರಿಗೆ. ಇವತ್ತು ತಾವು ಕೂಡ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗಿಯಾಗಿ ಕಲಾರಾಮ್ ದೇವದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಕೂಡ ಪ್ರಧಾನಿ ಮೋದಿ ಅವರು ಕೂಡ ಖುದ್ದಾಗಿ ನಡೆಸಿದ್ದಾರೆ. ಹೀಗಾಗಿ ಮುಂದಿನ 11 ದಿನಗಳ ಕಾಲ ಪ್ರಧಾನಿ ಮೋದಿ ಅವರು ವಿಶೇಷ ಅನುಷ್ಠಾನದಲ್ಲಿ ಇರತಕ್ಕಂಥದ್ದು ಮೆಚ್ಚುಗೆಗೂ ಕೂಡ ಪಾತ್ರ ಆಗಿದೆ. ಮುಖ್ಯವಾಗಿ ಈಗಾಗಲೇ ದೇಶದ ಸ್ವಾಮೀಜಿಗಳು, ಮಠಾಧಿಪತಿಗಳು ಕೂಡ ಇದನ್ನು ಮೆಚ್ಚಿಕೊಂಡಿದ್ದಾರೆ. ಎಲ್ಲ ಮಠಾಧಿಪತಿಗಳು, ಪೀಠಾಧಿಪತಿಗಳು ಕೂಡ ಈಗ 11 ದಿನದವರೆಗೆ ಈ ರೀತಿ ವಿಶೇಷ ಅನುಷ್ಠಾನವನ್ನು ನಡೆಸಬೇಕು ಅಂತೇಳಿ ಜುನಾ ಅಖಾಡದ ಸ್ವಾಮಿ ಅವಧೇಶಾನಂದ ಗಿರಿ ಅವರು ಕೂಡ ಹೇಳಿದ್ದಾರೆ. ಮತ್ತು ಇದೇ ರೀತಿ ಇದನ್ನು ರಾಮ ಮಂದಿರದ ಮುಖ್ಯ ಅರ್ಚಕರು ಕೂಡ ಪ್ರಶಂಸೆಯನ್ನು ಮಾಡಿದ್ದಾರೆ. ಮೋದಿ ಮಾಡ್ತಾ ಇರ್ತಕ್ಕಂಥದ್ದು ಒಳ್ಳೆಯದು. ಅವರು ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಪಾಲನೆಯನ್ನು ಮಾಡ್ತಾ ಇದ್ದಾರೆ, ನೀತಿ ನಿಯಮಗಳನ್ನು ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಮೋದಿ ಕೂಡ ಭಾಗಿಯಾಗ್ತಾ ಇರೋದ್ರಿಂದಾಗಿ ಎಲ್ಲ ನೀತಿ ನಿಯಮಗಳನ್ನು, ಧಾರ್ಮಿಕ ವಿಧಿವಿಧಾನಗಳನ್ನು ಈಗಲಿಂದಲೇ ಪಾಲನೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಒಳ್ಳೆಯದು ಅನ್ನೋದನ್ನ ಅಯೋಧ್ಯೆಯ ರಾಮ ಮಂದಿರದ ಮುಖ್ಯ ಅರ್ಚಕರು ಕೂಡ ಹೇಳಿದ್ದಾರೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.